ಹೇಳ್ತೀನಿ ಕೇಳಿ. ಇಲ್ಲ ಒಂದ್ ಹೇಳ್ತೀನಿ ಕೇಳಿ. ಇದನ್ನ ನಾನು ಅರ್ಥ ಮಾಡ್ಕೊಂಡಿರೋದು. ಆರ್ಟಿಸ್ಟ್ ಬಣ್ಣ ಬಿಟ್ಟಿರಲ್ಲ ಅಲ್ಲ, ಅದು ಬಣ್ಣ ಆರ್ಟಿಸ್ಟ್ ಬಿಡಲ್ಲ. ಸತ್ಯವಾಗ್ಲೂ ಹೇಳ್ತೀನಿ ಇದು. ಬಿಕಾಸ್ ಜಸ್ಟ್ ಇಫ್ ಯು ಟೇಕ್ 6 months ಬ್ಯಾಕ್, ಆಯ್ತಾ, ನಾನೆಲ್ಲ ಬಿಟ್ಬಿಟ್ಟು ಕ್ಲೀನ್ ಆಗಿ ಅಮೆರಿಕಾದಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ನಾನು ವೀಸಾಗೆಲ್ಲ ಹುಡುಕ್ತಾ ಇದ್ದೆ. ಅಂದ್ರೆ ನಾನು ಒನ್ಸ್ ಫಾರ್ ಆಲ್ ಈ ಆರ್ಟಿಸ್ಟ್ ಅಂದ್ರೆ ಬಾಯ್ ಹೇಳ್ಬಿಡೋಣ ಅಂತ. ಸಾಕಮ್ಮ ತಾಯಿ ನಿಂದು ಅಂತ. ಅಂದ್ರೆ ಸಿ ವಾಟ್ ಎವರ್ ಐ ಹ್ಯಾವ್ ಅಚೀವ್ಡ್, ಲಿಟಲ್ ಆರ್ ಬಿಗ್ ಆರ್ ಸ್ಮಾಲ್. ಸಿ ಐ ವಾಸ್ ಜಸ್ಟ್ ಟೆಲ್ಲಿಂಗ್ ಸಂಬಡಿ ದಿ ಅದರ್ ಡೇ, ನೋ ಆರ್ಟಿಸ್ಟ್ ಇಸ್ ಬಿಗ್ ಆರ್ ಸ್ಮಾಲ್. ಯಾರು ಇಲ್ಲ. ಇವತ್ತಿನ ದಿವಸ ಒಬ್ರು ಹಿಡ್ಕೊಂಡು ಸುಮ್ನೆ ಮನೇಲಿ ಒಂದು ರೀಲ್ ಮಾಡ್ತಾರೆ, ಅವ್ರೂ ದೊಡ್ಡ ಆರ್ಟಿಸ್ಟೇ. ಯಾಕಂದ್ರೆ ವಿತೌಟ್ ದಟ್ ಆರ್ಟಿಸ್ಟ್ ಇನ್ ದೆಮ್ ದೇ ಕೆನಾಟ್ ಡೂ ದಟ್. ಸೊ ಯಾರೇ ಒಬ್ರು ಒಂದು ಸಿನಿಮಾ ಮಾಡಿರ್ಲಿ, ಅರ್ಧ ಸಿನಿಮಾ ಮಾಡಿರ್ಲಿ, ಹಿಂದೆ ಸಿನಿಮಾ ಹಂಗ್ ಓಡಾಡ್ಲಿ, ಅವರೆಲ್ಲ ಆರ್ಟಿಸ್ಟ್ಗಳೇ. ಇವತ್ತು ತುಂಬಾ ಜನ ಮಾತಾಡ್ತಾರೆ, ಆಯ್ತಾ, ಓ ಅವ್ರಿಗೆ ಸಿನಿಮಾ ಇಲ್ಲ, ಇವ್ರಿಗೆ ಸಿನಿಮಾ ಇಲ್ಲ, ಅಂತವ್ರಿಗೆಲ್ಲ ನಾನು ರಿಯಲಿ ಐ ವುಡ್ ಲೈಕ್ ಟು ಆಸ್ಕ್, ನೀವು ಒಂದ್ ಸಿನಿಮಾ ಮಾಡಿ ತೋರಿಸಿ. ಒಂದು ಇಲ್ದೇ ಇರೋರೇ ಯಾಕೆ ಹಂಗೆ ಮಾತಾಡೋದು ಬೇರೆಯವ್ರ ಬಗ್ಗೆ ಅಲ್ವಾ? ಸೊ ವಾಟ್ ಐ ಥಿಂಕ್ ಇಸ್, ಯಾರು ಒಬ್ರು ಆರ್ಟಿಸ್ಟ್ ಆಗಿರ್ಲಿ, ಅವರು ಅರ್ಧ ಸಿನಿಮಾ ಮಾಡಿರ್ಲಿ, ಒಂದ್ ಸಿನಿಮಾ ಮಾಡಿರ್ಲಿ, ಅವ್ರು ಫ್ಲಾಪ್ ಸಿನಿಮಾ ಮಾಡಿರ್ಲಿ, ಹಿಟ್ ಸಿನಿಮಾ ಮಾಡಿರ್ಲಿ, ದೇ ಆರ್ ಆರ್ಟಿಸ್ಟ್. ಸಿಂಪಲ್. ಆಮೇಲೆ ಹಿಟ್ಟು ಫ್ಲಾಪು ಎಲ್ಲಾನು ನಮ್ ಕೈಲಿ ಇರಲ್ಲ. ಕೆಲವು ಸತಿ ಅದು ರಾಂಗ್ ಟೈಮ್ ರಿಲೀಸಸ್ ಆಗಿರುತ್ತೆ, ಅರ್ಥ ಆಯ್ತಾ? ಕೆಲವು ಸಲಿ ಪಬ್ಲಿಸಿಟಿ ಚೆನ್ನಾಗಿ ಮಾಡಿರಲ್ಲ ಒಳ್ಳೆ ಸಿನಿಮಾಕ್ಕೆ. ಅಂಥದ್ರಲ್ಲಿ ನನ್ನ ಫಸ್ಟ್ ಫಿಲ್ಮು ಕಂಠೀರವ, ಇಟ್ಸ್ ಡನ್ 50 days. ಇಟ್ಸ್ ಅ ಹ್ಯೂಜ್ ಹಿಟ್. ನನಗೆ ಇವತ್ತವರೆಗೂ ನೆನಪಿದೆ. ಅದ್ರದ್ದು ಕಲೆಕ್ಷನ್ ರಿಪೋರ್ಟ್ನ ನಾನು ಫಸ್ಟ್ ಬ್ಯೂಟಿಫುಲ್.